Hello, Jai Hind everyone. So, Ellarigu Namaskar. I welcome you all on my YouTube channel, Maths Bro. Okay, so already we have done previous questions last time on time and work. ಇವತ್ತು ಕ್ಲಾಸ್ನಲ್ಲಿ ಸ್ಪೀಡ್ ಟೈಮ್ ಅಂಡ್ ಡಿಸ್ಟೆನ್ಸ್ ಓಕೆ ಈ ಟಾಪಿಕ್ ಮೇಲೆ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿಲ್ ಬಿ ಲುಕಿಂಗ್ ರೈಟ್ ಓಕೆ ಸೊ ಐ ಹ್ಯಾವ್ ಟೇಕನ್ ದ ಕ್ವಶನ್ ಫಾರ್ ಆಲ್ ದಿ ಎಕ್ಸಾಮಿನೇಷನ್ಸ್ ನಾಟ್ ಓನ್ಲಿ ದಿಸ್ ನೋಡ್ರಿ ಇದು RPF ಕಾನ್ಸ್ಟೇಬಲ್ ನೆಕ್ಸ್ಟ್. Okay, you can just see this paper of RRB Group D also have taken. Then again, the questions of SSC MTS, GD questions, SSC GD, RPF Sub Inspector, AMLE, RPF Constable, and some of the questions of NTPC graduate level also I have taken. So all these things we'll be studying in today's session. I hope you have seen these questions also. Okay, fine. So moving ahead to the questions. Question number 21. 120 ಕ್ವಶನ್ಸ್ ಆಲ್ರೆಡಿ ಐ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಪಾಸ್ಟ್ ವಿಡಿಯೋಸ್. ಓಕೆ, ಬೇರೆ ಟಾಪಿಕ್ ಅಲ್ಲಿ ಇದು ವಿಡಿಯೋ ಆಗಿದ ಮೇಲೆ ಅಲ್ಲಿ ನೋಡ್ರಿ. ಮತ್ತು ಎಲ್ಲ ವಿಡಿಯೋ ನೋಡಿದ ಮೇಲೆ ಸಪೋಸ್ ಯು ಆರ್ ಎಂಜಾಯಿಂಗ್, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ದು ಫ್ರೆಂಡ್ಸ್ ಜೊತೆ ಅದು ಶೇರ್ ಮಾಡ್ರಿ, ಅಂಡ್ ಎಸ್ ಲೈಕ್ ಮತ್ತು ಕಮೆಂಟ್ಸ್ ಅವಶ್ಯ ಮಾಡ್ರಿ. ಲೆಟ್ಸ್ ಬಿಗಿನ್ ವಿದೌಟ್ ವೇಸ್ಟಿಂಗ್ ದ ಟೈಮ್. Train running with the speed of 57 meter per second crosses a signal in 12 seconds. Find the length of train. ಲೆಂತ್ ಆಫ್ ಟ್ರೈನ್ ಹೇಳಬೇಕು. 57 ಮೀಟರ್ ಪ್ರತಿ ಸೆಕೆಂಡ್ ವೇಗದಲ್ಲಿ ಚಲಿಸುವ ರೈಲ್ವೆಗಳು 12 ಸೆಕೆಂಡ್ಗಳಲ್ಲಿ ಸಿಗ್ನಲ್ ಅನ್ನು ದಾಟುತ್ತವೆ. ಆ ರೈಲಿನ ಉದ್ದವನ್ನು ಕಂಡುಹಿಡಿಯಿರಿ. ಎಷ್ಟಿದು ಲೆಂತ್ ಎಷ್ಟಿದೆ ಇದು ಹೇಳಬೇಕು ನಾವು. ಓಕೆ, ಇಲ್ಲಿಂದ ಇಲ್ಲಿ ಇದು ಡಿಸ್ಟೆನ್ಸ್ ಎಷ್ಟಿದೆ ಅದನ್ನು ನಾವು ಹೇಳಬೇಕು. ವಾಟ್ ಈಸ್ ದಿಸ್ ಲೆಂತ್ ಆಫ್ ಟ್ರೈನ್? ಸೊ ಇದು ಸಿಂಪಲ್ ಕ್ವಶನ್. ಇದು ಜಸ್ಟ್ 10 ಸೆಕೆಂಡ್ಸ್ ಅಲ್ಲಿ ನೀವು ಮಾಡ್ತೀರಿ. ಸೊ ಏನ್ ಗೊತ್ತಿರಬೇಕು ನಿಮಗೆ? ಫಸ್ಟ್ ಆಫ್ ಆಲ್, ಸೊ ಎಲ್ಲರಿಗೆ ಇದು ಗೊತ್ತಿರಬೇಕು. ಇದು ಬೇಸಿಕ್ ಕಾನ್ಸೆಪ್ಟ್. ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಸ್ಪೀಡ್ ಇಂಟು ಟೈಮಿಂಗ್, DST. ಇದು ಟ್ರಯಾಂಗಲ್ ಬೈ ಹಾರ್ಟ್ ಮಾಡ್ರಿ. ನಮ್ಗೆ ಏನು ಬೇಕು? ಲೆಂತ್ ಆಫ್ ಟ್ರೈನ್. ಆ ಲೆಂತ್, ರೈಲಿನ ಉದ್ದವನ್ನು ಬೇಕು, ಲೆಂತ್ ಬೇಕು. ಸೊ ಫಾರ್ಮುಲಾ D ಅಂದ್ರೆ ಲೆಂತ್, ಲೆಂತ್ ಆಫ್ ಟ್ರೈನ್. ಡಿಸ್ಟೆನ್ಸ್ ಅಂದ್ರೆ ಇದು ದೂರ ಅಂದ್ರೆ ಏನು? ಲೆಂತ್ ಆಫ್ ಟ್ರೈನ್, TRAIN. ಡಿಸ್ಟೆನ್ಸ್ ಬೇಕು ಅಂದ್ರೆ ಎಲ್ಲರಿಗೆ ಗೊತ್ತಿದೆ, ಡಿಸ್ಟೆನ್ಸ್ ಫಾರ್ಮುಲಾ ಸ್ಪೀಡ್ ಮಲ್ಟಿಪ್ಲೈಡ್ ಬೈ ಟೈಮಿಂಗ್. ಸ್ಪೀಡ್ ಎಷ್ಟಿದೆ ಇಲ್ಲಿ? 57 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಕೊಡ್ರಿ, ಪ್ರೊವೈಡ್ ಮಾಡ್ರಿ 57, ಎಸ್, ಇಂಟು ಎಷ್ಟು ಟೈಮ್ ಬೇಕು? ಓಕೆ, ಏನ್ ಕ್ರಾಸ್ ಮಾಡಾಗ ಒಂದು ಸಿಗ್ನಲ್ ಇದೆ, ಇಲ್ಲಿ ಒಂದು ಸಿಗ್ನಲ್ ಇದೆ. ಆ ಸಿಗ್ನಲ್ ಕ್ರಾಸ್ ಮಾಡಾಗ ಆ ಟ್ರೈನ್ಗೆ ಎಷ್ಟು? 12 ಸೆಕೆಂಡ್ಸ್ ಬೇಕು. ಸೊ 12 ಬರೀರಿ ಇಲ್ಲಿ. ಸೊ ಟೋಟಲ್ ಎಷ್ಟಾಗಿದೆ? 12 7s 84, 8 ಕ್ಯಾರಿ, 12 ಐದಲೇ 60, 60 ಮತ್ತು 8 68, 68. 684 meters is the length of this train. Okay, so this train is 684 meters. So ee riti you can just find distance, I mean length of train. By heart ಮಾಡ್ರಿ. ಇದು ಕಾನ್ಸೆಪ್ಟ್ ಎಲ್ಲ ಯೂಸ್ ಮಾಡಬೇಕು. ಟ್ರೈನ್ ಜೊತೆ ಒಂದು ಸಿಗ್ನಲ್, ಟ್ರೈನ್ ಜೊತೆ ಒಂದು ಮ್ಯಾನ್, ಟ್ರೈನ್ ಕ್ರಾಸಿಂಗ್ ಅ ಮ್ಯಾನ್, ಟ್ರೈನ್ ಕ್ರಾಸಿಂಗ್ ಅ ಸಿಗ್ನಲ್, ಟ್ರೈನ್ ಕ್ರಾಸಿಂಗ್ ಅ ಟ್ರೀ, ಟ್ರೈನ್ ಕ್ರಾಸಿಂಗ್ ಅ ಪೋಲ್, ಟ್ರೈನ್ ಕ್ರಾಸಿಂಗ್ ಅ ಲ್ಯಾಂಪ್ ಪೋಸ್ಟ್. ಎಲ್ಲ ಕಾನ್ಸೆಪ್ಟ್ಸ್ ಅಲ್ಲಿ DST ಅಲ್ಲಿ D is equal to ಲೆಂತ್ ಆಫ್ ಟ್ರೈನ್ ತಗೋಬೇಕು. ಓಕೆ, ಬೈ ಹಾರ್ಟ್ ಇಟ್ ಬರೀರಿ. ಅಲ್ಲಿ ಟ್ರೈನ್ ಜೊತೆ ಮ್ಯಾನ್, ಟ್ರೀ, ಪೋಲ್, ಲ್ಯಾಂಪ್ ಪೋಸ್ಟ್, ಸಿಗ್ನಲ್ ಅಂದ್ರೆ ವೆರಿ ಥಿನ್ ಆಬ್ಜೆಕ್ಟ್ಸ್. ಸೊ ಡಿಸ್ಟೆನ್ಸ್ ಅಂದ್ರೆ ಲೆಂತ್ ಆಫ್ ಟ್ರೈನ್ ತಗೋಬೇಕು, ಅಲ್ಲಿ ಲೆಂತ್ ಆಫ್ ಟ್ರೈನ್ ತಗೋಬೇಕು. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಅಂಡ್ ಎವ್ರಿ ಒನ್. ನೋಡ್ರಿ, ಇದು ಆಲ್ಮೋಸ್ಟ್ ಸೇಮ್ ಕ್ವಶನ್ ವಿಚ್ ಗಾಟ್ ಇನ್ RRB Group D examination. I hope pause ಮಾಡ್ರಿ ವಿಡಿಯೋ and try ಮಾಡ್ರಿ ಇದು. ಓಕೆ, ಐ ಹೋಪ್ ಯು ಹ್ಯಾವ್ ಡನ್ ಇಟ್. ನೋಡ್ರಿ, 120 ಮೀಟರ್ ಉದ್ದದ ರೈಲ್ವೆ 9 ಸೆಕೆಂಡ್ಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ದಾಟುತ್ತವೆ. ಸೊ 9 ಸೆಕೆಂಡ್ ಬೇಕು. ಇದು ಈ ಮ್ಯಾನ್ಗೆ ಕ್ರಾಸ್ ಮಾಡಾಗ ಟ್ರೈನ್ಗೆ 9 ಸೆಕೆಂಡ್ಸ್ ಬೇಕು. ಸೊ ವಾಟ್ ಈಸ್ ದ ಏನಿದೆ ಕ್ವಶನ್? ಸ್ಪೀಡ್ ಇದೆ ಇದು ಕ್ವಶನ್ ಅಲ್ಲಿ. ಕ್ವಶನ್ ಆಸ್ಕ್ಡ್ ಇಸ್ ಸ್ಪೀಡ್ ಆಫ್ ದ ಟ್ರೈನ್ ಏನು ಇದೆ. ಸೊ DST ದಲ್ಲಿ ಇದು ಗೊತ್ತಿರಬೇಕು ನಿಮ್ಗೆ. DST ಬರಿಬೇಡ ಎಕ್ಸಾಮ್ ದಲ್ಲಿ, ಮೈಂಡ್ ಅಲ್ಲಿ ಬಿಡ್ರಿ. ಸ್ಪೀಡ್ ಫಾರ್ಮುಲಾ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್, ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. ಡಿಸ್ಟೆನ್ಸ್ ಎಷ್ಟಿದೆ? ಇದು ಟ್ರೈನ್ ಎಷ್ಟಿದೆ ಡಿಸ್ಟೆನ್ಸ್? 120 ಮೀಟರ್ಸ್. 120 ಮೀಟರ್ಸ್ ಬರೀರಿ, 120 ಮೀಟರ್ಸ್ ಡಿವೈಡೆಡ್ ಬೈ ಟೈಮಿಂಗ್ ಎಷ್ಟು? 9 ಸೆಕೆಂಡ್ಸ್. 9 ಸೆಕೆಂಡ್ಸ್ ಡಿವೈಡೆಡ್ ಬೈ 9 ಮಾಡ್ರಿ. ಸೊ ವಾಟ್ ಎವರ್ ಆನ್ಸರ್ ಯು ವಿಲ್ ಗೆಟ್ ನಾ, ಇದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ. ಯಾಕ್ರಿ? 120 ಏನಿದೆ? ಮೀಟರ್. ಸೊ ಇದು ಮೀಟರ್. 9 ಏನಿದೆ? ಇದು ಸೆಕೆಂಡ್ ಇದೆ. ಸೊ ವಾಟ್ ಎವರ್ ಆನ್ಸರ್ ಯು ವಿಲ್ ಬಿ ಗೆಟಿಂಗ್,
that answer will be basically in meter per second. 120/9 ಭಾಗಾಕಾರ ಮಾಡ್ರಿ ಪಾಯಿಂಟ್ ಅಲ್ಲಿ ಬರುತ್ತದೆ, ಬಟ್ ಅದು ಆನ್ಸರ್ ಇಲ್ಲ. ಯಾಕಿಲ್ಲ? ಯಾಕಂದ್ರೆ ಕ್ವಶನ್ ಆಸ್ಟ್ ಇಸ್ ರೈಲ್ವಿನ ವೇಗ ಬೇಕು, ಬಟ್ ಯೂನಿಟ್ ಕಿಲೋಮೀಟರ್ ಪರ್ ಅವರ್ ನಲ್ಲಿ ಬೇಕು. ಸ್ಪೀಡ್ ಆಫ್ ಟ್ರೈನ್ ಇನ್ ಕಿಲೋಮೀಟರ್ ಪರ್ ಅವರ್. ಬೈ ಹಾರ್ಟ್ ಮಾಡ್ರಿ ಒಂದು ಕಾನ್ಸೆಪ್ಟ್. ಮೀಟರ್ ಪರ್ ಸೆಕೆಂಡ್ ಈ ಸ್ಪೀಡ್ಗೆ ಕಿಲೋಮೀಟರ್ ಪರ್ ಅವರ್ ಮಾಡಬೇಕು ಅಂದ್ರೆ ಒಂದು ನಂಬರ್ ಬೈ ಹಾರ್ಟ್ ಮಾಡ್ರಿ, 18/5. ಅಂದ್ರೆ ಬೇಸಿಕಲಿ ದಿಸ್ ನಂಬರ್ 120/9 ಗೆ ಗುಣಾಕಾರ ಮಾಡ್ರಿ ಯಾವ ಸಂಖ್ಯೆ ಜೊತೆ? 18/5 ಜೊತೆ. ಇದು ಮಾಡಿದ ಮೇಲೆ ಏನು ಸಿಗುತ್ತದೆ? ಆಫ್ಟರ್ ಮಲ್ಟಿಪ್ಲೈಯಿಂಗ್ ಯು ವಿಲ್ ಗೆಟ್ ದ ಆನ್ಸರ್ ಇನ್ ಕಿಲೋಮೀಟರ್ ಪರ್ ಅವರ್. ಸೊ ಕಿಲೋಮೀಟರ್ ಪರ್ ಅವರ್. ಆಫ್ಟರ್ ದಿಸ್ ಕ್ವಶನ್ ಐ ವಿಲ್ ಟೆಲ್ ಯು ದಿ ಕಾನ್ಸೆಪ್ಟ್ ಹಿಯರ್. ಓಕೆ, ಅಂದ್ರೆ ಬೇಸಿಕಲಿ ದಿಸ್ ಈ ಕ್ಯಾನ್ಸಲೇಷನ್ ಮಾಡ್ರಿ ಇದು. ಸೊ ಈ ಸ್ಪೀಡ್ಗೆ ಇಂಟು 18/5 ಮಾಡ್ರಿ. ನೋಡ್ರಿ, 9 1s 9, 9 2s 18, 9 2s 18, 5 1 5, 5 2 ಆಮೇಲೆ 5 4. 24 2s ಎಷ್ಟು? 24 2 48. ಸೊ 48 ಕಿಲೋಮೀಟರ್ ಪರ್ ಅವರ್ ಆನ್ಸರ್ ಫಾರ್ ದ ಕ್ವಶನ್. ಯಾವ ಆಪ್ಷನ್? ಆಪ್ಷನ್ ನಂಬರ್ ಸಿ ಇಸ್ ದ ಆನ್ಸರ್ ಹಿಯರ್. ಸೊ 48 ಕಿಲೋಮೀಟರ್ ಪರ್ ಅವರ್ ಇಸ್ ದಿ ಆನ್ಸರ್. ಈಗ ಕಾನ್ಸೆಪ್ಟ್ ಬರೆಯಿರಿ. ಏನಿದೆ ಕಾನ್ಸೆಪ್ಟ್? ಸ್ಪೀಡ್ ಕನ್ವರ್ಷನ್ ಮಾಡೋದು ಕಾನ್ಸೆಪ್ಟ್. ಸ್ಪೀಡ್ ಕನ್ವರ್ಷನ್ ಮಾಡೋದು ಕಾನ್ಸೆಪ್ಟ್ ಗೊತ್ತಿರಬೇಕು ಎಲ್ಲರಿಗೆ. ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಫ್ ದ ವಾಟ್ ಎವರ್, ಟ್ರೈನ್ ಇರಬಹುದು, ಕಾರ್ ಇರಬಹುದು, ಮ್ಯಾನ್ ಇರಬಹುದು. ಸ್ಪೀಡ್ 1 ಯೂನಿಟ್ ಅಂದ್ರೆ ಕಿಲೋಮೀಟರ್ ಪರ್ ಅವರ್. ಬೇರೆ ಮೋಸ್ಟ್ ಯೂಸ್ ಯೂನಿಟ್ ಅಂದ್ರೆ ಮೀಟರ್ ಪರ್ ಸೆಕೆಂಡ್. ಓಕೆ, ಇದು ಯೂನಿಟ್ಸ್. ಸೊ ಎಲ್ಲರಿಗೆ ಇದು ಬೇಸಿಕಲಿ ಗೊತ್ತಿರಬೇಕು. ಕಿಲೋಮೀಟರ್ ಇಂದ ಮೀಟರ್ಗೆ ಹೋಗ್ತೀರಿ, ಯಾವಾಗ ಕನ್ವರ್ಷನ್ ಮಾಡ್ತೀರಿ ಕಿಲೋಮೀಟರ್ ಸ್ಪೀಡ್ಗೆ ಮೀಟರ್ದಲ್ಲಿ ಚೇಂಜ್ ಮಾಡ್ರಿ. ಬೈ ಹಾರ್ಟ್ ಮಾಡ್ರಿ, ಇಂಟು 5/18 ಮಾಡಬೇಕು. ಆ ಸಂಖ್ಯೆಯನ್ನು 5/18 ಇಂದ ಗುಣಾಕಾರ ಮಾಡ್ರಿ. ಬಟ್ ಯಾವಾಗೂ ಮೀಟರ್ ಪರ್ ಸೆಕೆಂಡ್ ದಲ್ಲಿ ಸ್ಪೀಡ್ ಇದೆ, ಬಟ್ ನಮಗೂ ಬೇಕು ಕಿಲೋಮೀಟರ್ ಪರ್ ಅವರ್ ದಲ್ಲಿ. ಇಲ್ಲಿಂದ ಈ ಕಡೆ ಹೋಗ್ಬೇಕು ಅಂದ್ರೆ 18/5 ಈ ಸಂಖ್ಯೆ ಜೊತೆ ಗುಣಾಕಾರ ಮಾಡಬೇಕು, ಆಸ್ ಶೋನ್ ಹಿಯರ್, ಇಂಟು 18/5. So by heart it. Okay, I hope this will be clear to each and everyone. Okay, so moving ahead to the next question. Same ide the question. Yeah, sorry, the question got repeated. Yes, moving ahead to the next question. 24 question nodri basically. Okay, a train traveling at the speed of 30 meter per second crosses the platform of 600 meter long in 30 seconds. Length of the train is how much? ಈ ಕೇಸದಲ್ಲಿ ಟ್ರೈನ್ ಇಸ್ ಬೇಸಿಕಲಿ ಕ್ರಾಸಿಂಗ್ ದ ಪ್ಲಾಟ್ಫಾರ್ಮ್. ನೋಡ್ರಿ, ಈ ವೇಗದಲ್ಲಿ ಚಲಿಸುವ ರೈಲು 600 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು 30 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಆ ರೈಲಿನ ಉದ್ದ ಎಷ್ಟು ಮೀಟರ್ದಲ್ಲಿ? ಬೇಸಿಕಲಿ ದಿಸ್ ಇಸ್ ಅವರ್ ಬೆಳಗಾವಿ ಪ್ಲಾಟ್ಫಾರ್ಮ್. ಓಕೆ, ಈಗ ಹೊಸ ಆಗಿದೆ ಮತ್ತು ದಿಸ್ ಇಸ್ ನ್ಯೂ ಟ್ರೈನ್ ವಿಚ್ ವಾಸ್ ಆಕ್ಚುಲಿ ರನ್. ಓಕೆ, ವಂದೇ ಭಾರತ್ ಟ್ರೈನ್. ಫೈನ್. ಸೊ ಬ್ಯಾಕ್ ಟು ದಿಸ್ ಕ್ವೆಶ್ಚನ್. ಲಾಸ್ಟ್ ಕೇಸ್, ಟ್ರೈನ್ ಕ್ರಾಸಿಂಗ್ ದ ಮ್ಯಾನ್ ಕಂಪ್ಲೇಂಟ್, ಟ್ರೈನ್ ಕ್ರಾಸಿಂಗ್ ದಿಸ್ ಸಿಗ್ನಲ್ ಕ್ರಾಸ್ ಓವರ್. ಇದು ಎರಡನೇ ಪ್ರಕಾರ. ಎರಡನೇ ಪ್ರಕಾರ ಅಂದ್ರೆ ಏನು? ಟ್ರೈನ್ ಕ್ರಾಸಿಂಗ್ ದ ಏನಿದೆ ಇದು ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ಗೆ ಕ್ರಾಸ್ ಮಾಡಬೇಕು. ನೋಡ್ರಿ, ಇದು ಪ್ಲಾಟ್ಫಾರ್ಮ್ ಇದೆ, ಈ ಪ್ಲಾಟ್ಫಾರ್ಮ್ಗೆ ಕ್ರಾಸ್ ಮಾಡಬೇಕು. ಸೊ ಈ ಕೇಸ್ನಲ್ಲಿ ಏನಿದೆ ಸರ್? ಬೈ ಹಾರ್ಟ್ ಮಾಡ್ರಿ. ಇದು ಈ ಕೇಸದಲ್ಲಿ DST ಬರೀತೀರಿ ನೀವು. DST ಈ ಡಿಸ್ಟೆನ್ಸ್, ಈ ದೂರ ಅಂದ್ರೆ ಟ್ರೈನ್ ಪ್ಲಸ್ ಪ್ಲಾಟ್ಫಾರ್ಮ್ ತಗೋಬೇಕು. ಏನ್ ತಗೋಬೇಕು? ಟ್ರೈನ್ ಪ್ಲಸ್ ಪ್ಲಾಟ್ಫಾರ್ಮ್ ತಗೋಬೇಕು. ಪ್ಲಾಟ್ಫಾರ್ಮ್ ಅಂದ್ರೆ ಇದು ಬೈ ಹಾರ್ಟ್ ಮಾಡ್ರಿ ಮೈಂಡ್ ಅಲ್ಲಿ. ಎಕ್ಸಾಮ್ ದಲ್ಲಿ ಅಲ್ಲಿ ಬರಿಬೇಡ. ಏನ್ ಬೇಕು ನಮಗೆ? ಲೆಂತ್ ಆಫ್ ಟ್ರೈನ್ ಬೇಕು, ಡಿಸ್ಟೆನ್ಸ್ ಬೇಕು ನಮಗೆ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮಿಂಗ್. ಈಗ ಜಸ್ಟ್ ಐ ಹ್ಯಾವ್ ಟೋಲ್ಡ್ ಯು, ಡಿಸ್ಟೆನ್ಸ್ ದಲ್ಲಿ ಟ್ರೈನ್ ಮತ್ತು ಪ್ಲಾಟ್ಫಾರ್ಮ್ ಎರಡು ತಗೋಬೇಕು. ಟ್ರೈನ್ ಪ್ಲಸ್ ಪ್ಲಾಟ್ಫಾರ್ಮ್ ತಗೋಬೇಕು. ಪ್ಲಾಟ್ಫಾರ್ಮ್. ಓಕೆ, ನೋಡ್ರಿ ಏನೇನಿದೆ. 30 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುವ ರೈಲು 600 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು 30 ಸೆಕೆಂಡ್ ದಲ್ಲಿ ದಾಟುತ್ತದೆ. ರೈಲಿನ ಉದ್ದ ಮೀಟರ್ ದಲ್ಲಿ ಎಷ್ಟು? ಫಸ್ಟ್ ಆಫ್ ಆಲ್ 30 ಮೀಟರ್ ಪರ್ ಸೆಕೆಂಡ್ ಏನಿದೆ? ಬೇಸಿಕಲಿ ಇದು ಸ್ಪೀಡ್ ಇದೆ. ಓಕೆ, ಇಲ್ಲಿ ಸ್ಪೀಡ್ ದಲ್ಲಿ ಹಾಕೊಂಡಿದ್ದು 30 ಮೀಟರ್ ಪರ್ ಸೆಕೆಂಡ್ ಏನಿದೆ? ಸ್ಪೀಡ್ ಇದೆ. ಸ್ಪೀಡ್ ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಟೈಮಿಂಗ್ ಎಷ್ಟಿದೆ? 30 ಸೆಕೆಂಡ್ಸ್. ಟೈಮಿಂಗ್ ಎಷ್ಟು? 30 ಸೆಕೆಂಡ್. ಸೇಮ್? ಹಾ, ಸೇಮ್ ಇದೆ. ಮತ್ತೇನು ಕೊಟ್ಟಾರ? ನೆಕ್ಸ್ಟ್. ಎಸ್, 600 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್. ಪ್ಲಾಟ್ಫಾರ್ಮ್ ಲೆಂತ್ ಇಸ್ ಗಿವನ್ 600 ಮೀಟರ್ ಲಾಂಗ್ ಪ್ಲಾಟ್ಫಾರ್ಮ್ ಇಸ್ ದೇರ್. ಇಲ್ಲಿ ಹಾಕ್ರಿ 600 ಮೀಟರ್ ಹಾಕ್ರಿ. ಎಸ್, ಏನ್ ಬೇಕು ನಮ್ಗೆ? ರೈಲ್ವಿನ ಉದ್ದ ಬೇಕು, ಲೆಂತ್ ಆಫ್ ಟ್ರೈನ್ ಬೇಕು. ಈ ಲೆಂತ್ ಆಫ್ ಟ್ರೈನ್ ದಲ್ಲಿ ಎಕ್ಸ್ ಹಾಕ್ರಿ. ಎಕ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಈಗ ಇಲ್ಲಿಂದ ಇಲ್ಲೇ ಕಟ್ ಮಾಡಬೇಡ, ಮಲ್ಟಿಪ್ಲೈ ಮಾಡ್ರಿ ಈ ಕಡೆಯಿಂದ. 3 3s 9, ಆಮೇಲೆ 2 zeros. ಎಕ್ಸ್ ಪ್ಲಸ್ 600. ಈ 600ಗೆ ಆ ಕಡೆ ಹಾಕ್ರಿ, 600ಗೆ ಆ ಕಡೆ ಹಾಕ್ರಿ. x is equal to 900 minus 600. Answer for the question 300. 300 will be the answer. Option number
4th. I hope this is clear to all the students who are watching it. Yes, this is the Belgavi platform, and our coaching is Karnataka Coaching Center Belgavi. If anyone is interested and nearby this, they can come by this railway to our okay, Belgavi dalli barri, and you can attend our classes. 2 months, 3 months batches will be there, 2 to 3 months. ಎರಡು ಮೂರು ತಿಂಗಳಲ್ಲಿ ಅಂದ್ರೆ completely you will be like morning 9 ಗಂಟೆಯಿಂದ ಸಂಜೆಗೆ 5 ಗಂಟೆ ಮಟ್ಟ continuous classes will be there. 1 hour break will be there. Okay, so total two classes of mathematics will be taken. 2 teachers are there. ಸೊ ಎಲ್ಲ ನಾವು ಅಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ಗೆ ನಾನು ಮತ್ತು ಮತ್ತೊಂದು ಸರ್ ಚಲೋದಾಗಿ ನಾವು ಇಬ್ಬರು ಹೇಳ್ತೀವಿ. ಮತ್ತು ರೀಸನಿಂಗ್ ಸರ್, GK ಸರ್, ಮತ್ತು ಸೈನ್ಸ್ ಮೇಡಮ್, ಇಂಗ್ಲಿಷ್ ಮೇಡಮ್, ಹಿಂದಿ GK ಗ್ರಾಮರ್, all teachers are there. They will teach very fantastically. If you are interested, you can just contact us on the given descriptions ಅಲ್ಲಿ ನೋಡ್ರಿ, ನಮ್ದು ಅಡ್ರೆಸ್ ಇದೆ, ಅಲ್ಲಿ ಬರ್ರಿ. ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಇಂದ ಬರೀ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಓಕೆ, ಡಿಸ್ಟೆನ್ಸ್ ಇಸ್ 1 ಕಿಲೋಮೀಟರ್. ಟೈಮ್ಗೆ ಎಷ್ಟು ಬೇಕು ನಿಮಗೆ? 5 ಸೆಕೆಂಡ್ಸ್ ಬೇಕು. ಓಕೆ, 5 ಸೆಕೆಂಡ್ ಇಲ್ಲ, 10 ಮಿನಿಟ್ಸ್ ಬೇಕು. 1 ಕಿಲೋಮೀಟರ್ ಬರಾಗ ಬರೀ 10 ಮಿನಿಟ್ಸ್ ಬೇಕು. ನಿಮ್ದು ಸ್ಪೀಡ್ ಕೌಂಟ್ ಮಾಡ್ರಿ, ಆ ಸ್ಪೀಡ್ ಇಂದ ಬರ್ರಿ. ಓಕೆ, I hope this is clear to everyone. Yes, you can also follow us on Instagram page Karnataka Coaching. Instagram dalli Karnataka Coaching Center search madri. All the updates of government exams I will be posting there, and some shorts also I will be posting there. Next question nodri, 25ನೇ number question. Enide idu? This is the bike, future bike enide. This question was okay of what? SSCGD 2021 shift. Enide question basically? Idu average speed ಮೇಲೆ question nodri. ವಾಹನ ಚಾಲಕರು, ಓಕೆ, ಐ ರೀಡ್ ದಿಸ್ ಕ್ವಶನ್, ಕನ್ನಡ ಮೀಡಿಯಂ ನೀವು ಓದ್ರಿ ಇದು. A motorcyclist travel at a distance of average speed 48 km per hour and 32 km per hour. What is the average speed of whole journey? ಬೇಸಿಕಲಿ ಏನಿದೆ, ಇದು ಬೈಕ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಓಕೆ, ಈ ಪಾಯಿಂಟ್ ಇಂದ ಇಲ್ಲಿಂದ ಬೇರೆ ಪಾಯಿಂಟ್ಗೆ ಹೋಗುತ್ತೆ. ಎಷ್ಟು ಸ್ಪೀಡ್ದಲ್ಲಿ? 48 ಸ್ಪೀಡ್ದಲ್ಲಿ, 48 ಕಿಲೋಮೀಟರ್ ಸ್ಪೀಡ್, 48 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ದಲ್ಲಿ ಹೋಗುತ್ತೆ. ಆಮೇಲೆ ರಿಟರ್ನಿಂಗ್ ಸಲುವಾಗಿ ಇಲ್ಲಿಂದ ಇಲ್ಲಿ ಫ್ರಮ್ ಪಾಯಿಂಟ್ ಬಿ ಟು ಎ ಇಟ್ ರಿಟರ್ನ್ಸ್ ಅಟ್ 32 ಕಿಲೋಮೀಟರ್ ಪರ್ ಅವರ್. ಸೊ ದಿಸ್ ಇಸ್ ಗಿವನ್. ಇದು ಎಕ್ಸಾಮ್ ದಲ್ಲಿ ಬರಿಬೇಡ, ಎಕ್ಸಾಮ್ ದಲ್ಲಿ ಡೈರೆಕ್ಟ್ಲಿ ನೀವು ಇದು ಮಾಡಬೇಕು. ಯಾವಾಗ ಈ ರೀತಿ ನೋಡ್ತೀರಿ ಕ್ವಶನ್, ಎ ರಿಂದ ಬಿ, ಬಿ ರಿಂದ ಎ ಅಂದ್ರೆ ಸೇಮ್ ಡಿಸ್ಟೆನ್ಸ್ ಬೈ ಹಾರ್ಟ್ ಮಾಡ್ರಿ. ಸೇಮ್ ಡಿಸ್ಟೆನ್ಸ್, ಸೇಮ್ ಡಿಸ್ಟೆನ್ಸ್, ಸೇಮ್ ಡಿಸ್ಟೆನ್ಸ್, ಸೇಮ್ ಡಿಸ್ಟೆನ್ಸ್ ಇದೆ ಅಂದ್ರೆ ಇದು ಫಾರ್ಮುಲಾ ಯೂಸ್ ಮಾಡ್ರಿ. ಸ್ಪೀಡ್ ಇಸ್ ಈಕ್ವಲ್ ಟು ಅವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು ಅವರೇಜ್ ಸ್ಪೀಡ್, ಸರಾಸರಿ ವೇಗ ಇಸ್ ಈಕ್ವಲ್ ಟು 2xy ಡಿವೈಡೆಡ್ ಬೈ x ಪ್ಲಸ್ y. ಗೊತ್ತಿರಬೇಕು. x ಅಂದ್ರೆ ಫಸ್ಟ್ ಸ್ಪೀಡ್, y ಅಂದ್ರೆ ಬೇರೆ ಸ್ಪೀಡ್. ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಸ್ಪೀಡ್ ಎಷ್ಟು? 48, 48. ಎರಡನೇ ಸ್ಪೀಡ್ ಎಷ್ಟು? 32 ಡಿವೈಡೆಡ್ ಬೈ 48 ಮತ್ತು 32 ಪ್ಲಸ್ ಮಾಡ್ರಿ. 48ದಲ್ಲಿ ಇದು ಪ್ಲಸ್ ಮಾಡ್ರಿ, ಆನ್ಸರ್ 80 ಬರುತ್ತೆ. ಈಗ ಕ್ಯಾನ್ಸಲ್ ಮಾಡೋಣ. 2 1 2, 2 into 40. ಈ ಸಂಖ್ಯೆ ಮತ್ತು ಈ ಸಂಖ್ಯೆ 8 ಟೇಬಲ್ 8 ಮಧ್ಯದಲ್ಲಿ ಬರುತ್ತದೆ. 8 ಎಷ್ಟಲಿ? 8 5ಲ್ಲಿ. 8 5 8 4 32. ಹಾ, ಇದು ಮಾಡ್ರಿ, ನಡೀತಿದೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ಗುಣಾಕಾರ ಮಾಡೋಣ ಸ್ವಲ್ಪ. ಪಾಯಿಂಟ್ ಅಲ್ಲಿ ಇದೆ ಆನ್ಸರ್. ಎಸ್, 48 into 4 ಮಾಡೋಣ. ಇಲ್ಲಿ 48 4ಲ್ಲಿ 54ಲ್ಲಿ 200, ಎರಡೆರಡು ಕಡಿಮೆ ಮಾಡ್ರಿ. ಎಷ್ಟು? 192 ಬರುತ್ತೆ. 192. ಸೊ ಐ ಜಸ್ಟ್ ರೈಟ್ ಇಟ್. ಡಿವೈಡೆಡ್ ಬೈ 5 is there. ಡಿವೈಡೆಡ್ ಬೈ 5 is there. 5 ಒಂದ್ಲೆ 5 ಕ್ಯಾನ್ಸಲ್ ಮಾಡ್ರಿ. 5 ಒಂದ್ಲೆ 5, 5 3ಲೆ 15, ಆಮೇಲೆ 4 ಕ್ಯಾರಿ, 5 8ಲೆ 40, 2 ಕ್ಯಾರಿ, ಪಾಯಿಂಟ್ 5 4ಲೆ ಎಷ್ಟು? ಸೊ 38.4 ಆನ್ಸರ್ ಫಾರ್ ದ ಕ್ವಶನ್. 38.4 ಆಪ್ಷನ್ ನಂಬರ್ 2. ದಟ್ಸ್ ದ ಆನ್ಸರ್. ಎಕ್ಸಾಮ್ದಲ್ಲಿ ಬರೀ ಫಾರ್ಮುಲಾ ಬರೀಬೇಡ. ಓಕೆ, ಟೈಮ್ ಸೇವಿಂಗ್ ವೆರಿ ಇಂಪಾರ್ಟೆಂಟ್. ಮೈಂಡಲ್ಲಿ ಇಡಬೇಕು ಇಲ್ಲ. 2xy ಮೈಂಡಲ್ಲಿ ಇಡ್ರಿ. ಡೈರೆಕ್ಟ್ಲಿ ಇದು 2 into 48 ಬೈ ಮಾಡ್ರಿ, ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ನೋಡ್ರಿ, ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು? ಡಿಸ್ಟೆನ್ಸ್ ಸೇಮ್. ಇದು ಡಿಸ್ಟೆನ್ಸ್ ಸೇಮ್ ಅಂದ್ರೆ ಅಲ್ಲಿ ಅಷ್ಟು ಯೂಸ್ ಮಾಡ್ರಿ. ಬೇರೆ ಬೇರೆ ಡಿಸ್ಟೆನ್ಸ್ ಕೊಟ್ಟಾರೆ, ಸಪೋಸ್ ಸ್ವಲ್ಪ ಒಂದೇ ಡಿಸ್ಟೆನ್ಸ್ 48 ಮೇಲೆ, ಬೇರೆ ಸೆಕೆಂಡ್ ಡಿಸ್ಟೆನ್ಸ್ 32 ಸ್ಪೀಡ್ದಲ್ಲಿ, ಆ ಕೇಸದಲ್ಲಿ ಯೂಸ್ ಮಾಡಬೇಡ. ಇನ್ ದ್ಯಾಟ್ ಕೇಸ್ ಡೋಂಟ್ ಯೂಸ್. ಆ ಕೇಸದಲ್ಲಿ ಸಪೋಸ್ ಡಿಸ್ಟೆನ್ಸ್ ಸೇಮ್ ಇಲ್ಲ, ಇಫ್ ದ ಡಿಸ್ಟೆನ್ಸ್ ಇಸ್ ನಾಟ್ ಸೇಮ್, ಬೇರೆ ಫಾರ್ಮುಲಾ ಯೂಸ್ ಮಾಡಬೇಕು. ಅವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಆ ಫಾರ್ಮುಲಾ ಯೂಸ್ ಮಾಡ್ರಿ. ಓಕೆ, ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದಿಸ್ ಕ್ವೆಶ್ಚನ್ ಇಟ್ ಈಸ್ ಆಕ್ಚುಲಿ ಇದು ಸರಾಸರಿ ಮೇಲಿಲ್ಲ, ಇದು ಸ್ವಲ್ಪ ಬೇರೆ ಇದೆ ಕ್ವೆಶ್ಚನ್. RPF Sub Inspector 2019 question this is. A person go from hostel to college by bicycle. Nodri, first he goes by bicycle. He will use the bicycle. Okay, with the speed of 15 km and reaches 44.5 minutes late.
ಓಕೆ, ಒಬ್ಬ ವ್ಯಕ್ತಿಯ ಹಾಸ್ಟೆಲ್ನಿಂದ ಕಾಲೇಜ್ 15 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಾನೆ ಮತ್ತು 4.5 ನಿಮಿಷ ಏನಾಗಿದೆ ತಡವಾಗಿ ತಲುಪುತ್ತಾನೆ. ಓಕೆ, ಅವನು ಸೈಕಲ್ 20 ಕಿಲೋಮೀಟರ್ ವೇಗದಲ್ಲಿ ಓಡಿಸಿದರೆ ಅವನು 4.5 ಓಕೆ ಈ ಸ್ಪೀಡ್ ದಲ್ಲಿ ಆಗಿದೆ ಅಂದ್ರೆ 4.5 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ. ಸೊ ಅರ್ಲಿ, ಲೇಟ್, ಅರ್ಲಿ, ಈ ಪ್ಯಾಟರ್ನ್ ಕ್ವಶನ್. ಯಾವ ಟೈಪ್ ಇದು? ಒಂದು ಸ್ಪೀಡ್ ದಲ್ಲಿ ಲೇಟ್ ಆಗುತ್ತೆ, ಆಮೇಲೆ ಬೇರೆ ಸ್ಪೀಡ್ ದಲ್ಲಿ ಅರ್ಲಿ ಬರುತ್ತೆ. ಓಕೆ, ಸೊ ಈ ಕೇಸ್ದಲ್ಲಿ ರೇಷಿಯೋ ಟೆಕ್ನಿಕ್ ಇಸ್ ದರ್. ಆ ರೇಷಿಯೋ ಟೆಕ್ನಿಕ್ ಇಂದ ಸಾಲ್ವ್ ಮಾಡಬಹುದು. ಬಟ್ ಐ ವಿಲ್ ಟೆಲ್ ಯು ಬೈ ಫಾರ್ಮುಲಾ ಟೆಕ್ನಿಕ್, ಫಾರ್ಮುಲಾ ಮೆಥಡ್. ಫಾರ್ಮುಲಾ ಈ ಪ್ಯಾಟರ್ನ್ ಕ್ವಶನ್ಗೆ ಯಾವ ಪ್ಯಾಟರ್ನ್? 2 ಸ್ಪೀಡ್ಸ್ ಆರ್ ಗಿವನ್, S1 S2, ಡಿಫರೆಂಟ್ ಟೈಮಿಂಗ್, ಲೇಟ್ ಅರ್ಲಿ, ಲೇಟ್ ಅರ್ಲಿ. ಆ ಕೇಸ್ನಲ್ಲಿ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು. ಅಂದ್ರೆ ಇದು ಬೈಹರ್ಟ್ ಮಾಡ್ರಿ, ವೆರಿ ಇಂಪಾರ್ಟೆಂಟ್. ಎಲ್ಲಾ ಎಕ್ಸಾಮ್ಸ್ ಅಲ್ಲಿ ನೋಡ್ರಿ, SSC ಇರ್ಲಿ or ಬೇರೆ ರೈಲ್ವೇಸ್ ಎಲ್ಲ ಎಕ್ಸಾಮ್ಸ್ ಅಲ್ಲಿ they will ask you this: S1 into S2 divided by S1 minus S2 into delta T. ಈ ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ. ಸ್ವಲ್ಪ ದೊಡ್ಡದಿದೆ, ಬಟ್ ಎಸ್ ವೆರಿ ಇಂಪಾರ್ಟೆಂಟ್. ಬಹಳ ಸಲ ದಿಸ್ ಪ್ಯಾಟರ್ನ್ ಆಫ್ ಕ್ವಶನ್ ಹ್ಯಾವ್ ರಿಪೀಟೆಡ್. ಬರೀರಿ. ಫಸ್ಟ್ ಸ್ಪೀಡ್ 15 ಕಿಲೋಮೀಟರ್, ಫಸ್ಟ್ ಸ್ಪೀಡ್ 15 ಕಿಲೋಮೀಟರ್, 1500. ಸೆಕೆಂಡ್ ಸ್ಪೀಡ್ 20 ಕಿಲೋಮೀಟರ್, ಸೆಕೆಂಡ್ ಸ್ಪೀಡ್ 20 ಕಿಲೋಮೀಟರ್. ಇಲ್ಲೇನ್ ಮಾಡ್ರಿ, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಗೆ ಮೈನಸ್ ವ್ಯತ್ಯಾಸ ತಗೋರಿ. ಸ್ಪೀಡ್ ವ್ಯತ್ಯಾಸ ಎಷ್ಟು? 5, 5. ಈಗ ನಿಮ್ದೇ ಕ್ವಶನ್ ಸರ್, ಇದು ಡೆಲ್ಟಾ ಟಿ ಏನಿದೆ ಇದು ಟೈಮ್ ಗ್ಯಾಪ್. ದಿಸ್ ಇಸ್ ವಾಟ್? ಟೈಮ್ ಗ್ಯಾಪ್. ಇದು ಟೈಮ್ ಗ್ಯಾಪ್. ಈಗ ಟೈಮ್ ಗ್ಯಾಪ್ ಎಷ್ಟಿದೆ ನೋಡ್ರಿ. ವಾಟ್ ಈಸ್ ದ ಟೈಮ್ ಗ್ಯಾಪ್ ಎವ್ರಿ ಒನ್? ಯು ಕ್ಯಾನ್ ಸಿ 4.5 and here what is 4.5. 0 ಹೇಳಬೇಡ. ಡೋಂಟ್ ಸೇ 0 ಸರ್, ಟೈಮ್ ಗ್ಯಾಪ್ 0 ಇಲ್ಲ. ಆ ಕೇಸ್ನಲ್ಲಿ ಲೇಟ್ ಆಗಿದೆ, ಈ ಕೇಸ್ನಲ್ಲಿ ಜಲ್ದಿ ಆಗಿದೆ. ಸೊ ಟೋಟಲ್ 4.5 ಮತ್ತು 4.5 ಎಷ್ಟಾಗುತ್ತದೆ? 9 ಮಿನಿಟ್ಸ್ ಆಗುತ್ತೆ. ಯಾಕ್ರಿ ಸರ್? ನೀವು ಅಸ್ಯೂಮ್ ಮಾಡ್ರಿ 4.5 ಮಿನಿಟ್ ಲೇಟ್ ಮತ್ತು 4.5 ಮಿನಿಟ್ ಅರ್ಲಿ, ಈ ಗ್ಯಾಪ್ 9 ಬರುತ್ತದೆ. ಸೊ 9 ಮಿನಿಟ್ಸ್ ಡೆಲ್ಟಾ ಟಿ ಅಂದ್ರೆ ಎಷ್ಟು? 9 ಮಿನಿಟ್ಸ್. ಸೊ ಯಾವಾಗ ಈ ರೀತಿ ಲೇಟ್ ಮತ್ತು ಅರ್ಲಿ ಇದೆ, ಡೈರೆಕ್ಟ್ಲಿ ಏನ್ ಮಾಡ್ರಿ, ಆ ಕಡೆ ಲೇಟ್ ನೋಡ್ರಿ, ಲೇಟ್ ಆಮೇಲೆ ಅರ್ಲಿ. ಯಾವಾಗ ಈ ರೀತಿ ನೋಡ್ತೀರಿ ಆ ಟೈಮಿಂಗ್ ಬರ್ರಿ, ಡೈರೆಕ್ಟ್ಲಿ ಪ್ಲಸ್ ಮಾಡ್ರಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. 9 ಮಿನಿಟ್ಸ್. ಬಟ್ ಆಕ್ಚುಲಿ ಪ್ರಾಬ್ಲಮ್ ಏನಿದೆ, ಇದು ಕಿಲೋಮೀಟರ್ ಪರ್ ಅವರ್ ಇಲ್ಲಿ ಮಿನಿಟ್ ಇದೆ. ಮಿನಿಟ್ ಬೇಡ ನಮ್ಗೆ, ಮಿನಿಟ್ಸ್ಗೆ ಅವರ್ಸ್ ದಲ್ಲಿ ಚೇಂಜ್ ಮಾಡ್ರಿ. ಮಿನಿಟ್ಸ್ಗೆ ಅವರ್ಸ್ ಅಲ್ಲಿ ಹೆಂಗ್ ಚೇಂಜ್ ಮಾಡ್ತೀರಿ? ಈ ಸಂಖ್ಯೆಗೆ 60ರಿಂದ ಭಾಗಾಕಾರ ಮಾಡ್ರಿ. ಈ ಮಿನಿಟ್ಸ್ಗೆ 60ರಿಂದ ಭಾಗಾಕಾರ ಮಾಡ್ರಿ, ಅಂದ್ರೆ ಆನ್ಸರ್ ಮಿನಿಟ್ ಇಲ್ಲ, ಅವರ್ ಬರುತ್ತೆ ಇಲ್ಲಿ. ಸೊ ಲೆಟ್ಸ್ ಕಟ್ ಇಟ್ ನಾವು. ನೋಡ್ರಿ, 21 20, ಇದು ಕಲರ್ ಯೂಸ್ ಮಾಡೋಣ, ಸ್ವಲ್ಪ ಯೆಲ್ಲೋ ಕಲರ್. ನೋಡ್ರಿ, 21 20, 23 3 1 3 3 5 1 5 3 3 3 ಎಷ್ಟಾಗಿದೆ? 3 3 9, 9 ಕಿಲೋಮೀಟರ್. ಆನ್ಸರ್ ಇಸ್ ಆಪ್ಷನ್ ನಂಬರ್ ಸಿ. ಬೈ ಹಾರ್ಟ್ ಇಟ್. ಓಕೆ, ಐ ಹೋಪ್ my classes is helping you. Yes, yeah. So ellaru actually railways alli selection agbeku ee varsha. There are lot of examinations. Railway group D is also coming, railway NTPC is coming, railway degree level, stenographer, non-ministerial category, RPF, ALP, ella exams ge help agutiddu. Next again SSCGD is also coming, that also MTS help agutiddu. CHSL also nowadays easy paper nodri ನೀವು. Just papers have started. There are easy questions in CHSL. That also exam you can give. Next, ಈ ಕೇಸಲ್ಲಿ ಮತ್ ಕ್ವಶನ್ಸ್ ಬೇಸಿಕಲಿ ಆನ್ ಆವರೇಜ್ ಸ್ಪೀಡ್. ಆವರೇಜ್ ಸ್ಪೀಡ್ ಮೇಲೆ ಕ್ವಶನ್ ಇದೆ ನೋಡ್ರಿ. ಒಬ್ಬ ವ್ಯಕ್ತಿಯು 16 ಕಿಲೋಮೀಟರ್ ಪರ್ ಅವರ್, 24 ಕಿಲೋಮೀಟರ್, 12 ಕಿಲೋಮೀಟರ್ ಪರ್ ಅವರ್ ಈ ವೇಗದಲ್ಲಿ ಸಮಬಾಹು ತ್ರಿಕೋನ ಕ್ಷೇತ್ರದ ಮೇಲ್ಮೈಯಲ್ಲಿ ಪ್ರಯಾಣಿಸುತ್ತಾನೆ. ನೋಡ್ರಿ, ಇದು ರೋಡ್ ಈ ರೀತಿ ಇದೆ. ಇದು ಇಲ್ಲಿಂದ ಇಲ್ಲಿ ಮತ್ತು ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಬಟ್ ಡಿಫರೆಂಟ್ ಸ್ಪೀಡ್. ಫಸ್ಟ್ ಸ್ಪೀಡ್ ಎಷ್ಟಿದು? 24. ನೆಕ್ಸ್ಟ್ ಸ್ಪೀಡ್ ಎಷ್ಟು? ಓಕೆ 16. ಫಸ್ಟ್ ಸ್ಪೀಡ್ 16, ಆಮೇಲೆ 24, ಆಮೇಲೆ ಎಷ್ಟು ಸ್ಪೀಡ್ಸ್ ಇದೆ? ಟೋಟಲ್ 12 ಇದೆ. ಸೊ ಇದು ಸ್ಪೀಡ್ಸ್ ಇಸ್ ಗಿವನ್. ಫೈಂಡ್ ದ ಎವರೇಜ್ ಸ್ಪೀಡ್. ಜಸ್ಟ್ ಒನ್ ಕ್ವಶನ್ ಇನ್ ಕಡೆ ವಿ ಹ್ಯಾವ್ ಡನ್ ದಿಸ್. ಎವರೇಜ್ ಸರಾಸರಿ ವೇಗ 2xy ಡಿವೈಡೆಡ್ ಬೈ x ಪ್ಲಸ್ y. ಇಲ್ಲಿ ಏನ್ ಮಾಡೋಣ ಸರ್? 3 ಸ್ಪೀಡ್ಸ್ ಆರ್ ಗಿವನ್, 3 ಸ್ಪೀಡ್ ಇಸ್ ಗಿವನ್. ಆ ಫಾರ್ಮುಲಾ ಬರೀ 2 ಸ್ಪೀಡ್ಗೆ, ಇಲ್ಲಿ 3 ಸ್ಪೀಡ್ ಇದೆ. ಆ 3 ಸ್ಪೀಡ್ಗೆ ಏನ್ ಹೇಳ್ತೀನಿ ನಿಮ್ಗೆ, 1 ಅಂದ್ರೆ ಫಾರ್ಮುಲಾ ಬೇಕು ಅಂದ್ರೆ ಫಾರ್ಮುಲಾ ಬರೀರಿ, ಬಟ್ ಫಾರ್ಮುಲಾ ಬೇಡ. ಇಫ್ ಯು ವಾಂಟ್ ಐ ವಿಲ್ ರೈಟ್ ಇಟ್. ನೋಡ್ರಿ, ಫಾರ್ಮುಲಾ ಏನಿದೆ ಇಲ್ಲಿ, 3xyz ಡಿವೈಡೆಡ್ ಬೈ
xy plus yz plus zx. ಇದು ಫಾರ್ಮುಲಾ ಇದೆ. Okay, you can substitute this value, but ಇದು lengthy ಆಗುತ್ತೆ. That is the reason I won't suggest this method number 1. ಫಾರ್ಮುಲಾ ಅಂದ್ರೆ ಯೂಸ್ ಮಾಡಬೇಡ. ಏನ್ ಮಾಡೋಣ ಸರ್? ಬೇಸಿಕ್ ಕಾನ್ಸೆಪ್ಟ್. ಸರಾಸರಿ ವೇಗ ನಿಮ್ಗೆ ಹೇಳನಲ್ಲ, ಸರಾಸರಿ ವೇಗ, average speed. Change the color. ನೋಡ್ರಿ, average speed is equal to total distance by total timing. Total distance by total timing. Total time. Total distance ಎಷ್ಟಿದೆ? Some 2 students are present. We are shooting at ಎಷ್ಟು 12 ಗಂಟೆ ಆಗಿದೆ ರಾತ್ರಿ. We are shooting this at 12 o'clock in the night now. Yes, Mr. Yes, can you tell me what is the distance? Total distance ಗೊತ್ತಿಲ್ಲ ಸರ್, ಅದು ಸ್ಪೀಡ್ ಇದೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟು? ಶಿವಪ್, ಎಸ್ ಮಿಸ್ಟರ್ ಶಿವು, ಗೊತ್ತಿಲ್ಲ. ಮತ್ತೆ ಅಸ್ಯೂಮ್ ಮಾಡ್ರಿ, ಅಸ್ಯೂಮ್ ಮಾಡ್ರಿ. ಯಾವ ಸಂಖ್ಯೆ? 100 ಇಲ್ಲ. 100 ಅಂದ್ರೆ ಈ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ, ಈ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ. ಅದಕ್ಕಾಗಿ 1000 ತಗೋಬೇಡ. ಯಾವ ಸಂಖ್ಯೆ ತಗೋಬೇಕು? LCM ತಗೋಬೇಕು. ಏನ್ ಮಾಡೋದು ನೋಡ್ರಿ, ಈಗ 3 ಸ್ಪೀಡ್ ಕೊಟ್ಟಾರೆ ಇಲ್ಲಿ. ಫಸ್ಟ್ ಅಂದ್ರೆ ಎಷ್ಟು? 16, ಆಮೇಲೆ 24, ನೆಕ್ಸ್ಟ್ ಎಷ್ಟಿದೆ? 12. ಈ 3 ಸಂಖ್ಯೆದ LCM ತಗೋರಿ. ಈ 3 ಸಂಖ್ಯೆದ LCM ತಗೋರಿ. ಎಷ್ಟು? ಈ ಸಂಖ್ಯೆ 48. ಹಾ, ಅಂದ್ರೆ ಇದು 48 ಕಿಲೋಮೀಟರ್ ಅಸ್ಯೂಮ್ ಮಾಡ್ರಿ. ಇದು 48 ಇದೆ ಅಸ್ಯೂಮ್ ಮಾಡ್ರಿ. ಇದು 48, ಇದು 48, ಇದು 48. ಈ ಪ್ರಕಾರ ಅಸ್ಯೂಮ್ ಮಾಡ್ರಿ. ನನಗೆ ಹೇಳ್ರಿ, ಫಸ್ಟ್ ಆಫ್ ಆಲ್ ಈ 16 ಸ್ಪೀಡ್ ಅಲ್ಲಿ 48 ಹೋಗ್ಬೇಕು ಅಂದ್ರೆ ಎಷ್ಟು ಟೈಮ್ ಬೇಕು? 3 ತಾಸು. 16 ಎಷ್ಟಲಿ? 16 3ಲಿ. 24 ಎಷ್ಟಲಿ? 20 ಅಂದ್ರೆ 2 ಅವರ್ಸ್ ಬೇಕು. ಈ ಸ್ಪೀಡ್ ದಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ 12 ಎಷ್ಟಲಿ? 12 4ಲಿ. ನೀವು ಈ ರೀತಿ ಬರೀರಿ, ಅವ್ರು ಇಲ್ಲೇ ಡೈರೆಕ್ಟ್ಲಿ ಮಾಡ್ರಿ. ಓಕೆ, ಈ ಸ್ಪೀಡ್ ದಲ್ಲಿ ಎಷ್ಟು ಕಿಲೋಮೀಟರ್ಸ್ ಹೋಗ್ಬೇಕು? 48 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ 2 ಅವರ್ಸ್ ಬೇಕು. ಓಕೆ, 48 ಕಿಲೋಮೀಟರ್ ಎಷ್ಟು ಸ್ಪೀಡ್ ದಲ್ಲಿ ಹೋಗ್ಬೇಕು ಅಂದ್ರೆ 4 ಅವರ್ಸ್ ಬೇಕು. 48 16 ಸ್ಪೀಡ್ ದಲ್ಲಿ 16 3ಲಿ 3 ಅವರ್ಸ್ ಬೇಕು. ಸೊ ಬರೀರಿ, ಇದು ಬೇಸಿಕಲಿ ಟೈಮ್ ಆಗಿದೆ. ಇದು ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋಣ. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಹೇಳ್ರಿ? ಇಲ್ಲ, 48 48 48 3 ಟೈಮ್ಸ್ 48 48 48 48 3 ಸಲ 48 3 ಸಲ 48. ಟೋಟಲ್ ಟೈಮಿಂಗ್ ಎಷ್ಟು? 3 ಅವರ್ 2 ಅವರ್ 4 ಅವರ್ 3 ಅವರ್ 2 ಅವರ್ 4 ಅವರ್ 3 ತಾಸು 2 ತಾಸು 4 ತಾಸು. ಇರೇಸ್ ಮಾಡೋದು, ಸಬ್ಸ್ಟಿಟ್ಯೂಟ್ ಮಾಡಿ. 3 + 2 + 4 ಎಷ್ಟು? 3 + 2 + 4 ಅಂದ್ರೆ 9 ಆಗಿದೆ. 9 ಭಾಗ ಆಗೋದಿಲ್ಲ, ಆಗೋದಿಲ್ಲ. 3 ಒಂದೇ 3 3 3ಲೆ 48 divided by 3 ಮಾಡ್ರಿ. You will be getting the answer for the question. That is nothing but 16. 16 is the answer for the question. 16 km/h answer for the question. ಈ ರೀತಿ ನೀವು ಕ್ವಶನ್ಸ್ ಡಿಸ್ಟೆನ್ಸ್ ಅಸ್ಯೂಮ್ ಮಾಡಬೇಕು. ಐ ಹೋಪ್ everyone this concept is also clear. So next, let's move ahead to the next one. ಅಪೂರ್ವ ಕವರ್ 3 ನೀವು ಟ್ರೈ ಮಾಡ್ರಿ. ಇದು ಕ್ವಶನ್ ಇಲ್ಲ ಸ್ವಲ್ಪ ಬೇರೆ ಕಾನ್ಸೆಪ್ಟ್ ಇದೆ. Okay, Apurva cover 3 equal distances at different speed at 10 km/h, 20 and 6 km/h. It takes total time of 19 minutes to complete the journey. What is the total distance covered by her? Okay, what is the total distance covered by her? Again, they basically total timing is given, total distance find ಮಾಡಬೇಕು. One concept is basically, what we can do, 3 equal distances, average speed ಮಾಡ್ರಿ, average speed find ಮಾಡ್ರಿ. ಆ ಎವರೇಜ್ ಸ್ಪೀಡ್ಗೆ ಏನು ಮಾಡ್ರಿ? ಸ್ಪೀಡ್ ಬರುತ್ತದೆ ಫಸ್ಟ್, ಆ ಸ್ಪೀಡ್ಗೆ ಏನು ಮಾಡ್ರಿ? ಟೈಮಿಂಗ್ ಜೊತೆ ಗುಣಾಕಾರ ಮಾಡ್ರಿ. ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಸ್ಪೀಡ್ ಇಂಟು ಟೈಮ್. ಆ ರೀತಿ ಮಾಡ್ಬೋದು. ಅದು ಮೆಥಡ್ ಪ್ರಕಾರ ಒಂದಿದೆ. ಆ ಪ್ರಕಾರ ಮಾಡೋಣ ಅವ್ರ ಬೇರೆ ಕಾನ್ಸೆಪ್ಟ್ ಹೇಳ್ರಿ ನೀವು. ಅದೇ ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡೋಣ ಲಾಸ್ಟ್, ಅವ್ರ ಸ್ವಲ್ಪ ಬೇರೆ ಕಾನ್ಸೆಪ್ಟ್ ಯೂಸ್ ಮಾಡೋಣ. ಅದೇ ಕಾನ್ಸೆಪ್ಟ್ ಯೂಸ್ ಮಾಡೋಣ, ಬೇರೆ ಕಾನ್ಸೆಪ್ಟ್ ಬೇಡ. ಅದೇ ಕಾನ್ಸೆಪ್ಟ್. ಫಸ್ಟ್ ಎವರೇಜ್ ಸ್ಪೀಡ್ ಫೈಂಡ್ ಮಾಡ್ರಿ. ಯಾಕಂದ್ರೆ ಈಕ್ವಲ್ ಡಿಸ್ಟೆನ್ಸಸ್ ಇದೆ ನೋಡ್ರಿ. ಈಕ್ವಲ್ ಡಿಸ್ಟೆನ್ಸಸ್ ಎಷ್ಟು km/h ನೋಡ್ರಿ. ಫಸ್ಟ್ ಅಂದ್ರೆ 10 km/h, ಸೆಕೆಂಡ್ ಎಷ್ಟು 20 km/h, ಮೂರನೇ ಎಷ್ಟು 6. LCM ತಗೋರಿ. 3 ಕಿತ್ನಾ 60. 60 ಅಂದ್ರೆ ಏನು? ಡಿಸ್ಟೆನ್ಸ್. ಅಸ್ಯೂಮ್ ದ ಡಿಸ್ಟೆನ್ಸ್. ಇದು ಅಸ್ಯೂಮ್ ಡಿಸ್ಟೆನ್ಸ್ 60 km ಅಸ್ಯೂಮ್ ಮಾಡ್ರಿ. ನನಗೆ ಹೇಳ್ರಿ, ಎಸ್ 10 km/h ದಲ್ಲಿ 10 km/h ದಲ್ಲಿ 60 km ಹೋಗ್ಬೇಕು ಅಂದ್ರೆ ಎಷ್ಟು ತಾಸು ಬೇಕು ನಮ್ಗೆ? 10 hourly ಅಂದ್ರೆ 6 ಅವರ್ಸ್ ಬೇಕು ನಮ್ಗೆ. 20 ಕಿಲೋಮೀಟರ್ ವೇಗದಲ್ಲಿ ಇಷ್ಟು ಹೋಗಬೇಕು ಅಂದ್ರೆ ಎಷ್ಟು ಟೈಮ್ ಬೇಕು ನಮ್ಗೆ? 3 ಅವರ್ಸ್ ಬೇಕು. 23ಲೆ 60. ಈ ಸ್ಪೀಡ್ ದಲ್ಲಿ ಇಷ್ಟು ಹೋಗಬೇಕು ಅಂದ್ರೆ ಎಷ್ಟಲ್ಲಿ? 10ಲೆ 10 ಅವರ್ಸ್ ಬೇಕು. ಈಗ ಎವರೇಜ್ ಸ್ಪೀಡ್, ಸರಾಸರಿ ಸ್ಪೀಡ್, ಎವರೇಜ್ ಸ್ಪೀಡ್ ಫಾರ್ಮುಲಾ ಎಲ್ಲರಿಗೆ ಗೊತ್ತಿದೆ, ಬರಿಬೇಡ. ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್. ಟೋಟಲ್ ಡಿಸ್ಟೆನ್ಸ್ ಎಷ್ಟು ತಗೋಬೇಕು?
60 60 ಮೂರು ಸಲ 60 ತಗೋರಿ. ಓಕೆ, ಡಿಸ್ಟೆನ್ಸ್ ಬೈ ಟೈಮಿಂಗ್, ಎವರೇಜ್ ಸ್ಪೀಡ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್. ಟೋಟಲ್ ಡಿಸ್ಟೆನ್ಸ್ 60 ನೋಡ್ರಿ. ಅಪೂರ್ವ ವಾಟ್ ಯು ಆರ್ ಡೂಯಿಂಗ್? ಅಪೂರ್ವ ಶಿ ಇಸ್ ಗೋಯಿಂಗ್ ಫ್ರಮ್ ಹಿಯರ್ ಟು ಹಿಯರ್, ಆಮೇಲೆ ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ, ಪಾಯಿಂಟ್ ಡಿ. ಇದು ಫಸ್ಟ್ ಸ್ಪೀಡ್ ಡಿಸ್ಟೆನ್ಸ್ 10 ಮೇಲೆ, ಬಿ ರಿಂದ ಸಿ 20, ಸಿ ದಿಂದ ದಿಸ್ 6. ಎಲ್ಲಾ ಡಿಸ್ಟೆನ್ಸ್ ಸೇಮ್ 60 ತಗೋರಿ. ಇದು 60 ಕಿಲೋಮೀಟರ್, ಇದು 60 ಕಿಲೋಮೀಟರ್, ಇದು 60 ಕಿಲೋಮೀಟರ್ ತಗೋರಿ. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗಿದೆ? 3 times 60 ಆಗಿದೆ. ಬೇಕಾದ್ರೆ 180 ಡೈರೆಕ್ಟ್ ಬರೀರಿ. 60 + 60 + 60. ಟೋಟಲ್ ಟೈಮ್ ಎಷ್ಟು? ಪ್ಲಸ್ ಮಾಡ್ರಿ, ಇದು ಎಲ್ಲ ಟೈಮ್ ಪ್ಲಸ್ ಮಾಡ್ರಿ. 6 + 3 9, 9 + 10 ಅಂದ್ರೆ ಎಷ್ಟು? 19. ಸೊ ಆನ್ಸರ್ ಫಾರ್ ದ ಕ್ವಶನ್ ಎಷ್ಟು? 3 × 60 ಎಷ್ಟು? 180. 180 ಡಿವೈಡೆಡ್ ಬೈ 19. ಏನಿದೆ ಸ್ಪೀಡ್? ಕಿಲೋಮೀಟರ್ ಪರ್ ಅವರ್. ಸ್ಪೀಡ್ ಯೂನಿಟ್ ಏನು? ಕಿಲೋಮೀಟರ್ ಪರ್ ಅವರ್. Average speed. Suppose question is asked, find the average speed of Apurva. ಎಷ್ಟು ಹೇಳಬೇಕು? 180 divided by 19 km per hour. ಬಟ್ ಇದು ಕ್ವಶನ್ ಇಲ್ಲ. ಕ್ವಶನ್ ಏನಿದೆ? ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಹರ್? ಡಿಸ್ಟೆನ್ಸ್ ಬೇಕು ನಮಗೆ. ಸೊ ಡಿಸ್ಟೆನ್ಸ್ ಅಂದ್ರೆ ಏನು ಗೊತ್ತಿದೆ? ಡಿಸ್ಟೆನ್ಸ್ ಅಂದ್ರೆ ಸ್ಪೀಡ್ ಇಂಟು ಟೈಮಿಂಗ್. ಸ್ಪೀಡ್ ಇಂಟು ಟೈಮಿಂಗ್. ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟಿದೆ? 180 upon 19. ಟೈಮಿಂಗ್ ಎಷ್ಟು? ವಾಟ್ ಈಸ್ ದ ಟೋಟಲ್ ಟೈಮ್ ಟೇಕನ್? 19 minutes. ಸೊ 19. ಓಕೆ, ಇಲ್ಲೇ ಆಕ್ಚುಲಿ ಪ್ರಾಬ್ಲಮ್ ಆಗಿದೆ. ಏನಿದೆ ಹೇಳ್ರಿ? ಇದು ಯೂನಿಟ್ ಕಿಲೋಮೀಟರ್ ಪರ್ ಅವರ್. 19 ಏನಿದೆ? 19 ಏನಿದೆ? ಮಿನಿಟ್ ಬೇಡ ನನಗೆ. ನನಗೇನು ಬೇಕು? ಅವರ್ಸ್ ಬೇಕು. ಮಿನಿಟ್ಸ್ ಬೇಡ ನಮಗೆ, ಅವರ್ಸ್ ಅಲ್ಲಿ ಬೇಕು. 19 minutes ಅಂದ್ರೆ ಎಷ್ಟು ಅವರ್ಸ್? 19 divided by 60 ಅವರ್ಸ್. ಸೊ 19 divided by 60 ಆಗುತ್ತೆ. ಇಲ್ಲಿ 19 ಕ್ಯಾನ್ಸಲ್. 61 63. 3 is the answer for the question. Option number A. Okay, so this is how the question has to be done. This concept, first ಸರಾಸರಿ ವೇಗ ಫೈಂಡ್ ಮಾಡ್ರಿ. ಸರಾಸರಿ ಮಾಡಿದ ಮೇಲೆ distance is equal to speed into timing ಯೂಸ್ ಮಾಡ್ರಿ. You will be getting the answer. A person moves on the surface of this question is next question ನೋಡ್ರಿ. Okay, a train takes 56 seconds to cross 238 meter bridge. ಈ ಬ್ರಿಡ್ಜ್ ಕ್ರಾಸ್ ಮಾಡಾಗ 56 seconds ಬೇಕು. 56 seconds ಬೇಕು. Next, one signal cross ಮಾಡಾಗ if the same train takes 22 seconds to cross the sign board. 22 seconds ಬೇಕು. ಇನ್ ಕ್ರಾಸ್ ಮಾಡಾಗ ಸಿಗ್ನಲ್ ಬೋರ್ಡ್ ಕ್ರಾಸ್ ಮಾಡಾಗ 22 seconds ಬೇಕು. ಫೈಂಡ್ ದ ಲೆಂತ್ ಆಫ್ ಟ್ರೈನ್. ಈ ಟ್ರೈನ್ ಲೆಂತ್ ಎಷ್ಟು? ಯಾವಾಗ ಈ ರೀತಿ ಕ್ವಶನ್ ನೋಡ್ತೀರಿ ಅಂದ್ರೆ ಯಾವ ಪ್ಯಾಟರ್ನ್ ಕ್ವಶನ್? ಒಂದೇ ಟ್ರೈನ್ ಇದೆ ಬಟ್ ಬೇರೆ ಬೇರೆ ಆಬ್ಜೆಕ್ಟ್. ಆಬ್ಜೆಕ್ಟ್ 1 ಬ್ರಿಡ್ಜ್ ಕ್ರಾಸ್ ಮಾಡೋದು. ಆಬ್ಜೆಕ್ಟ್ ನಂಬರ್ 2 ಸಿಗ್ನಲ್ ಬೋರ್ಡ್, ಸೈನ್ ಬೋರ್ಡ್ ಕ್ರಾಸ್ ಮಾಡೋದು. ಈ ಪ್ಯಾಟರ್ನ್ ಕ್ವಶನ್ ಅಲ್ಲಿ ಡೈರೆಕ್ಟ್ಲಿ ಐ ವಿಲ್ ಟೆಲ್ ಯು. ಓಕೆ, ಕಾನ್ಸೆಪ್ಟ್ ಬೇಡ, ಈಗ ಡೈರೆಕ್ಟ್ಲಿ ನೋಡ್ರಿ. ಸ್ಪೀಡ್ ಆಫ್ ದ ಟ್ರೈನ್, ಆ ಟ್ರೈನ್ ದ ವೇಗ ಬೇಕು ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮಿಂಗ್ ಫಾರ್ಮುಲಾ ಬರೀರಿ. ಸ್ಪೀಡ್ ಫಾರ್ಮುಲಾ ಎಲ್ಲರಿಗೂ ಗೊತ್ತಿದೆ, ಡಿಸ್ಟೆನ್ಸ್ ಬೈ ಟೈಮಿಂಗ್. 2 ಆಬ್ಜೆಕ್ಟ್ಸ್, ಯಾವ್ಯಾವ ಆಬ್ಜೆಕ್ಟ್ಸ್ ಹೇಳ್ರಿ? 1 ಅಂದ್ರೆ ಸಿಗ್ನಲ್, ಏನಿದೆ? ಸೈನ್ ಬೋರ್ಡ್. ಮತ್ತು ಬೇರೆ ಆಬ್ಜೆಕ್ಟ್ ಏನಿದೆ? ಬ್ರಿಡ್ಜ್. ಇದು ಬ್ರಿಡ್ಜ್. ಬ್ರಿಡ್ಜ್ ಎಷ್ಟಿದೆ? 238 ಮೀಟರ್. 238 ಮೀಟರ್. ಸಿಗ್ನಲ್ ಲೆಂತ್ ಎಷ್ಟಿರುತ್ತದೆ? ಲೆಂತ್ ಆಫ್ ಸಿಗ್ನಲ್ ಎಷ್ಟು? ಏನಿರೋದಿಲ್ಲ, ಬರೀ 0 ಅಂದ್ರೆ 0 ಮೀಟರ್. ಈ ಆಬ್ಜೆಕ್ಟ್ ಮತ್ತು ಈ ಆಬ್ಜೆಕ್ಟ್ ಅಲ್ಲಿ ಡಿಫರೆನ್ಸ್, ವ್ಯತ್ಯಾಸ ತಗೋರಿ. 238 - 0, ಡಿಸ್ಟೆನ್ಸ್ ಅಲ್ಲಿ ಅಂತರ ಎಷ್ಟಾಗಿದೆ? ವ್ಯತ್ಯಾಸ ಎಷ್ಟು? 238. ಈ ಡಿಸ್ಟೆನ್ಸ್ ಅಂದ್ರೆ ಈ ಡಿಸ್ಟೆನ್ಸ್ ಮೈನಸ್ ಮಾಡ್ರಿ, ಇಲ್ಲಿ ಬರೀರಿ 238 ಮೀಟರ್. ಅದೇ ರೀತಿ ಟೈಮಿಂಗು ಮೈನಸ್ ಮಾಡ್ರಿ. ಇದು ಬ್ರಿಡ್ಜ್ ಕ್ರಾಸ್ ಮಾಡಾಗ ಎಷ್ಟು ಟೈಮ್ ಬೇಕು? 56 seconds ಬೇಕು. ಮತ್ತು ಆ ಸಿಗ್ನಲ್ ಕ್ರಾಸ್ ಮಾಡಾಗ ಎಷ್ಟು ಬೇಕು? 22 seconds ಬೇಕು. ಇಲ್ಲಿ ಮೈನಸ್ ಮಾಡಿರಿ. ಅದೇ ಪ್ರಕಾರ ಟೈಮಿಂಗ್ ದಲ್ಲಿ ಮೈನಸ್ ಮಾಡ್ರಿ, ಆ ಟೈಮ್ ದಲ್ಲಿ ಮೈನಸ್ ಮಾಡ್ರಿ. 56 - 22 ಎಷ್ಟು? 34. ಸೊ ಬರೀ ಇಲ್ಲಿ 34 seconds. ಸೊ ಇದು ಮೈನಸ್ ಮಾಡಬೇಕು, ಡಿಸ್ಟೆನ್ಸ್ ಮೈನಸ್ ಮಾಡಬೇಕು. ಎಕ್ಸ್ಟ್ರಾ ಕ್ವಶನ್ ಹೇಳ್ತೇನೆ ನಿಮಗೆ. ಒಂದ್ ಸಲ ಏನು ಕೊಡ್ತಾರೆ ಅಲ್ಲಿ? ಒಂದೇ ಬ್ರಿಡ್ಜ್ 238 ಮತ್ತು ಬೇರೆ ಬ್ರಿಡ್ಜ್ ಕೊಡ್ತಾರೆ ಅಲ್ಲಿ. ಬೇರೆ ಬ್ರಿಡ್ಜ್ 150 ಮೀಟರ್, ಬೇರೆ ಅನದರ್ ಬ್ರಿಡ್ಜ್ 150 ಮೀಟರ್. ಆ ಕೇಸಲ್ಲಿ ಎರಡು ಡಿಸ್ಟೆನ್ಸ್ ಮೈನಸ್ ಮಾಡಬೇಕು. 238 - 150 ಇಲ್ಲಿ ಬರೀಬೇಕು. ದಟ್ ಈಸ್ ದ ರೀಸನ್ ಐ ಆಮ್ ಶೋಯಿಂಗ್ ಯು. 2 ಬ್ರಿಡ್ಜಸ್ ಗಿವನ್ ಅಂದ್ರೆ ಆ ಎರಡು ಬ್ರಿಡ್ಜ್ ಅಲ್ಲಿ ವ್ಯತ್ಯಾಸ ತಗೋರಿ, ಮೈನಸ್ ಮಾಡ್ರಿ. ಬ್ರಿಡ್ಜ್ ಮತ್ತು ಸಿಗ್ನಲ್ ಕೊಟ್ಟಿರಂದ್ರೆ ಡೈರೆಕ್ಟ್ಲಿ 238 ಸಿಗ್ನಲ್ ಅಂದ್ರೆ 0 ಮೀಟರ್ ಅಂದ್ರೆ ಬರೀ 10 ಇರುತ್ತದೆ ಇದು. ಸೊ ಬರೀ 238 ಅಷ್ಟು ಬರೀರಿ. ಮತ್ತು ಟೈಮಿಂಗ್ ನಲ್ಲಿ ಕಂಪಲ್ಸರಿ ಅಲ್ಲಿ ವ್ಯತ್ಯಾಸ ತಗೋಬೇಕು. ಇಷ್ಟು ಮಾಡಬೇಕು. ಇದು ಏನಿದೆ? ದಿಸ್ ಈಸ್ ಬೇಸಿಕಲಿ ನಥಿಂಗ್ ಬಟ್ ಅವರ್ ಸ್ಪೀಡ್ ಆಫ್ ದ ಟ್ರೈನ್. ಕ್ಯಾನ್ಸಲ್ ಆಗುತ್ತಿದ್ದು
17 2 34, 17 1 17, 17 4 68. ಎರಡು ಒಂದು ಎರಡು ಎರಡು ಏಳು. ಸೊ ಆನ್ಸರ್ ಇಲ್ಲ, ಇದು ಏನಿದೆ ವೇಗ್, ಇದು 7 ಮೀಟರ್ ಪರ್ ಸೆಕೆಂಡ್. ಸ್ಪೀಡ್ ಆಫ್ ದ ಟ್ರೈನ್, ಇದು ಕ್ವಶನ್ ಎಕ್ಸಾಮ್ದಲ್ಲಿ ಇಟ್ ಗೆಟ್ಸ್ ರಿಪೀಟೆಡ್. ಎಕ್ಸಾಮ್ದಲ್ಲಿ ಕೇಳ್ತಾರೆ ಇದು ಕ್ವಶನ್, ಸ್ಪೀಡ್ ಆಫ್ ದ ಟ್ರೈನ್ ಎಷ್ಟಿದೆ, ನೀವು ಹೇಳಬೇಕು 7 ಮೀಟರ್ ಪರ್ ಸೆಕೆಂಡ್. ಆಪ್ಷನ್ ಸಪೋಸ್ ಮೀಟರ್ದಲ್ಲಿ ಇಲ್ಲ, ಕಿಲೋಮೀಟರ್ ಪರ್ ಅವರ್ದಲ್ಲಿ ಇದೆ, ಅಂದ್ರೆ 18/5 ಗುಣಾಕಾರ ಮಾಡಬೇಕು. ಬಟ್ ಇದು ಕ್ವಶನ್ ಅಲ್ಲಿ ಸ್ಪೀಡ್ ಇಲ್ಲ, ಏನಿದೆ ಕ್ವಶನ್, ಲೆಂತ್ ಆಫ್ ದ ಟ್ರೈನ್ ಇದೆ. ಕ್ವಶನ್ ಏನಿದೆ, ರೈಲ್ವೆನ ಉದ್ದವನ್ನು ಕಂಡು ಹಿಡಿರಿ, ಲೆಂತ್ ಆಫ್ ದ ಟ್ರೈನ್ ಬೇಕು. ಸೊ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಲೆಂತ್ ಆಫ್ ಟ್ರೈನ್ ಬೇಕು ಅಂದ್ರೆ ಇದು ಫಾರ್ಮುಲಾ ಯೂಸ್ ಮಾಡಬೇಕು. ಸ್ಪೀಡ್ ಬರೀರಿ, ಸ್ಪೀಡ್ ಎಷ್ಟಿದೆ 7, ಟೈಮಿಂಗ್ ಬರೀರಿ. ಈಗ ಮಿಸ್ಟರ್ ಶಿವು ನಿಮಗೆ ಕ್ವಶನ್, ಯಾವ ಟೈಮ್ ಬರೀಬೇಕು, 56 ಸೆಕೆಂಡ್ ಬರೀಬೇಕು ಆರ್ 22 ಸೆಕೆಂಡ್ ಬರೀಬೇಕು? ಯಾವ ಟೈಮ್ ಬೇಕು? 22 ಯಾಕೆ ಬರಬೇಕು? ಈಗ ನೋಡ್ರಿ, ಬೇಸಿಕಲಿ ಸ್ಪೀಡ್ 7 ತಗೋರಿ, ಅಂದ್ರೆ ಇದು ಬಂದಿದೆ. ಟ್ರೈನ್ ಸ್ಪೀಡ್ ಅಂದ್ರೆ ಇಬ್ಬರು ಕೇಸಸ್ ಅಲ್ಲಿ ಸೇಮ್. ಟೈಮಿಂಗ್ ಏನ್ ತಗೋರಿ, ಸ್ಮಾಲ್ ಆಬ್ಜೆಕ್ಟ್ ಟೈಮಿಂಗ್ ತಗೋರಿ ನೀವು, ಅಂದ್ರೆ ಈಸಿ ಆಗುತ್ತೆ. ಯಾಕಂದ್ರೆ ಸ್ಮಾಲ್ ಆಬ್ಜೆಕ್ಟ್ಸ್ ಅಲ್ಲಿ ಲೆಂತ್, ಡಿಸ್ಟೆನ್ಸ್ ಅಂದ್ರೆ ಲೆಂತ್ ಆಫ್ ಟ್ರೈನ್, ಡಿಸ್ಟೆನ್ಸ್ ಅಂದ್ರೆ ಲೆಂತ್ ಆಫ್ ಟ್ರೈನ್. ಅದಕ್ಕಾಗಿ ಎರಡನೇ ಸ್ಪೀಡ್ ಟೈಮಿಂಗ್ ತಗೋರಿ. 7 × 22 ಎಷ್ಟಾಗುತ್ತದೆ? 7 2 14, 7 2 14, 154, 154 ಆನ್ಸರ್ ಫಾರ್ ದ ಕ್ವಶನ್. ನಿಮ್ದು ಕ್ವಶನ್ ಇದೇ ಇರ್ಬೋದು, ಸರ್ ಅದೇ ಟೈಮ್ ಯಾಕೆ ತಗೊಂಡಿಲ್ಲ, ವೈ ಯು ಆರ್ ನಾಟ್ ಟೇಕನ್ ದಿಸ್ ಟೈಮಿಂಗ್ 56 ಸೆಕೆಂಡ್. ಸಪೋಸ್ ಐ ಟೇಕ್ 56 ಸೆಕೆಂಡ್, ಆ ಕೇಸ್ನಲ್ಲಿ ಡಿಸ್ಟೆನ್ಸ್ ಅಂದ್ರೆ ಟ್ರೈನ್ ಲೆಂತ್ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತ್ ಮತ್ತೆ ಮಾಡಿಫೈ ಮಾಡಬೇಕು. ದಟ್ ಈಸ್ ದ ರೀಸನ್, ಯಾವಾಗೂ ಏನ್ ಮಾಡ್ರಿ, ಟೈಮಿಂಗ್ ಸಣ್ಣ ಆಬ್ಜೆಕ್ಟ್ಸ್ ತಗೋರಿ. ಟೇಕ್ ದ ಟೈಮ್ ಆಫ್ ಸ್ಮಾಲರ್ ಆಬ್ಜೆಕ್ಟ್ಸ್. ಸ್ಮಾಲರ್ ಆಬ್ಜೆಕ್ಟ್ಸ್ ಅಂದ್ರೆ ಸಿಗ್ನಲ್, ಮ್ಯಾನ್, ಟ್ರೀ, ಪೋಲ್, ಆ ಟೈಮಿಂಗ್ ತಗೋಬೇಕು ಕಂಪಲ್ಸರಿ, ಅಂದ್ರೆ ಈಸಿ ಆಗುತ್ತದೆ ಕ್ವಶನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ನೆಕ್ಸ್ಟ್ ಕ್ವಶನ್ ನೀವು ಟ್ರೈ ಮಾಡಬೇಕು ಮತ್ತು ನನಗೆ ಹೇಳಬೇಕು ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೇಮ್ ಪ್ಯಾಟರ್ನ್ ಟ್ರೈ ಮಾಡ್ರಿ and tell me the answer. Yes, this question is also same. You can just tell me the answer in the comment box. Okay, so let's end our video here. And yes, if anyone is interested to join our classes, so I'll just once again I will tell you where is this. Yes, if you are interested to join our classes, yes, you can contact our number, Karnataka Coaching Center Belgavidalli, near Tahsildar office, near to central bus stand ide. You can contact us, you can join our classes if it is possible. If not possible, don't worry, study at your home, but do sincere work, hard work, successful results you will get. One day you will make your parents proudful. Jai Hind everyone. Thank you. Bye bye.